ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. 1 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಬಾಲಕಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಾಣೆಯಾಗಿದ್ದಂತ ಶಿಕಾರಿಪುರ ತರಲಘಟ್ಟದ ಸಂಗೀತ ಶಿಕಾರಿಪುರ ಗ್ರಾಮಾಂತರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. 1 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಬಾಲಕಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ತರಲಘಟ್ಟದ ಸಂಗೀತ ಅಂತ ಆಕೆ 1 ವರ್ಷದ ಹಿಂದೆ ಕಾಣೆಯಾಗಿದ್ಲು. ಶಿಕಾರಿಪುರ ಗ್ರಾಮಾಂತರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು ತಂದೆ. ಪೊಲೀಸರ ತನಿಖೆ ವೇಳೆ ಅಚ್ಚರಿ ಅಂಶ ಬಯಲಿಗೆ ಬಂದಿದೆ. ಹಲ್ಲೆ ಮಾಡಿದ್ದಕ್ಕೆ ಮನನೊಂದು ಪಿಜಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ ಸಂಗೀತ 2025ರ ಮೇ 18ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಆತ್ಮಹತ್ಯೆ ಮುಚ್ಚಿಡೋದಕ್ಕೆ ಅಂತ ಸೂಟ್ ಕೇಸ್ನಲ್ಲಿ ತುಂಬಿದ್ರಂತೆ ಆರೋಪಿಗಳು. 2025ರ ಮೇ 18ನೇ ತಾರೀಕು ಆಗಿದ್ದಂತ ಘಟನೆ ಇದು. ಯಾರಿಗೂ ಗೊತ್ತೇ ಇಲ್ಲ ವಿಚಾರ. ಆತ್ಮಹತ್ಯೆ ಮುಚ್ಚಿಡೋದಕ್ಕೆ ಅಂತ ಸೂಟ್ ಕೇಸ್ನಲ್ಲಿ ಶವ ತುಂಬಿಟ್ಟಿದ್ರು ಆರೋಪಿಗಳು. ಕುಡಿದ ನಶೆಯಲ್ಲಿ ಶವ ಎಸೆದು ಬಿಟ್ಟಿದ್ರು. ಅದ್ರ ಬಗ್ಗೆ ಬಾಯ್ ಬಿಟ್ಟಿದ್ದಂತ ಪೀರಾ ನಾಯ್ಕ ಪೊಲೀಸರಿಗೆ ಮಾಹಿತಿ ತಿಳಿಸಿದಾಗ ವಿಚಾರಣೆ ವೇಳೆ ಸತ್ಯ ಬಯಲಾಗಿದೆ. ಪಿಜಿ ಓನರ್ ಸೌಭಾಗ್ಯ, ರಂಜಿತಾ, ಪೀರಾ ನಾಯ್ಕ್, ಗಂಗಾ ನಾಯ್ಕ್ ಸದ್ಯ ಅರೆಸ್ಟ್ ಆಗಿದ್ದಾರೆ. ಸಿದ್ದಾಪುರ ತಾಲೂಕು ಮಾವಿನಕುಂಡಿಯಲ್ಲಿ ಶವ ಎಸೆದು ಬಂದಿದ್ರು ಆರೋಪಿಗಳು. ಬಾಲಕಿಯ ಕೊಳೆತ ಶವದ ಅವಶೇಷ ಪತ್ತೆ ಆಗಿದ್ದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ತಾಯಿ ತೀರಿ ಹೋಗಿದ್ದಕ್ಕೆ ಶಿಕಾರಿಪುರದ ಪಿಜಿ ಕಳಿಸಿದ್ರು ತಂದೆ. ಪಿಜಿಯಲ್ಲಿ ಆರೈಕೆ ಮಾಡುವುದಾಗಿ ನಂಬಿಸಿ ಸೌಭಾಗ್ಯ ಕರ್ಕೊಂಡು ಹೋಗಿದ್ರು. ಆದ್ರೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದನ್ನ ಮುಚ್ಚಿಡೋದಕ್ಕೆ ಅಂತ ಆಕೆಯ ಶವವನ್ನ ಸೂಟ್ ಕೇಸ್ನಲ್ಲಿ ತುಂಬಿ ತದನಂತರದಲ್ಲಿ ಬಿಸಾಕ್ ಬಂದಿದ್ರು ಈ ಆರೋಪಿಗಳು. ಈಗ ಆ ಕೇಸಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ವಿಚಾರವನ್ನ ಬಾಯ್ ಬಿಟ್ಟಿದ್ದಾರೆ. ಪಿಜಿಯಲ್ಲಿ ಆರೈಕೆ ಮಾಡ್ತಾರೆ ಬಿಡು ಅಂತೇಳಿ ಪಾಪ ತಮ್ಮ ಮಗಳನ್ನ ಕಳಿಸ್ಕೊಟ್ಟಿದ್ರು ಅವರ ತಂದೆ, ಸಂಗೀತ ತಂದೆ. ಆದ್ರೆ ಈ ಆರೋಪಿಗಳು ಮಾಡಿದ್ದೇನು? ಅಟ್ಲೀಸ್ಟ್ ಆ ಹುಡುಗಿ ಶವ ಕೂಡ ಅವ್ರ ತಂದೆಗೆ ಸಿಗದೆ ಇರೋಂಗ್ ಮಾಡಿದ್ರು. ಆದ್ರೀಗ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಎಫ್ಎಸ್ಎಲ್ಗೆ ಕಳುಹಿಸಿ ಕೊಟ್ಟಿದ್ದಾರಂತೆ. ತಂಗಿ ಮನೆಯಾಗಿದ್ದೆ ಸರ್. ಮನೆ ಬಿತ್ತೋಗಿತ್ತು. ಇದ್ದಾಗ ನಮ್ಮ ತಂಗಿ ಮನೆ ಆಶ್ರಮಗಳಿಗೆ ಇದ್ವಿ, ನಮ್ಮ ಮಗಳು ನಾನು ಇದ್ದಾಗ ಎಕ್ದಮ್ ಬಂದು ನಾಗರಾಜನವರು ಮತ್ತು ಉಮ್ಮಕ್ಕ ಪ್ರದೀಪ್ ಪಂಚಿ ಅವ್ರು ಬಂದು ಪರ್ಮಿಷನ್ ನೀವೇನು ಅಲ್ಲಿ ಇಲ್ಲಿ ಬಿಟ್ಟು ಇಲ್ಲೇ ನಮ್ಮ ಅಕ್ಕ ಐತಿ, ಅಕ್ಕನ ಪಿಜಿ ಆಗಿಬಿಡ್ತೀವಿ, ಏನೋ ಒಂದು ಮದುವೆ ಖರ್ಚು, ನಿಮ್ಮ ಕಾಯಿಲೆ ಖರ್ಚು ಎಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಸರ್. ಹುಡುಗಿಗೆ ನಾಪತ್ತೆ ಮಾಡಿಬಿಟ್ಟು ನ್ಯಾಯ ದೊರಕಿಸ್ಕೊಡಿ. ನಮ್ಮ ಮಗಳಿಗೆ ಪೇಷಂಟ್, ನಾನು ಕಾಯಿಲೆ ಟಿ ವಿ ಕಾಯಿಲೆ, ನನಗೆ ಎಲ್ಲೂ ಅಡ್ಡಾಡೋಕ್ಕಾಗ್ತಿಲ್ಲ ಸರ್. ನಾನು ಹೋಗಿ ಕೇಳಿದೆ, ನನ್ನ ಮಗಳು ಎಲ್ಲೈತಪ್ಪ ಅಂತ ಕೇಳಿದೆ. ಅದು ಅವಾಗಲೇ ಓಡ್ ಹೋಗ್ಬಿಡ್ತು. ಮತ್ತೊಂದು ಮಾತು ಹೇಳ್ಬೇಕಾಯ್ತು ಸರ್ ನೀವು ನನಗೆ. ಇಲ್ಲ, ಆ ತರ ಏನೂ ಇಲ್ಲ. ಪಿಜಿ ವಾಸ್ ಫೈನ್. ಪಿಜಿನ ಅವರು ಅದರಲ್ಲಿ, ಯಾಕಂದ್ರೆ ಈ ಸೌಭಾಗ್ಯ ಅನ್ನೋರು ಆ ಹುಡುಗಿನ ಆಲ್ಮೋಸ್ಟ್ ಮಗಳ ತರಾನೇ ಬೆಳೆಸ್ತಾ ಇದ್ರು. ಆ ತರ ಬೇರೆ ಏನು ಆಕ್ಟಿವಿಟೀಸ್ ನಡೀತಾ ಇರ್ಲಿಲ್ಲ. ಸೌಭಾಗ್ಯ ಮತ್ತೆ ಗಂಗಾ ನಾಯಕ್ ಅವರು ಇಬ್ರು ಮ್ಯಾರಿಡ್. ರಂಜಿತಾ ಬಂದ್ಬಿಟ್ಟು, ಶಿ ವಾಸ್ ಆಲ್ಸೋ ಸ್ಟೇಯಿಂಗ್ ಇನ್ ದ ಪಿಜಿ. ಸಂಗೀತಾಗೆ ಅವರು ರಂಜಿತಾ ಫ್ರೆಂಡ್ ಆಗ್ತಾರೆ, ಪರಿಚಯ ಆಗ್ತಾರೆ ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಪೀರಿಯ ನಾಯಕ್ ಮತ್ತೆ ರಂಜಿತಾ ಅವರು ಇಬ್ರು ಬಂದು, ಅವರಿಬ್ರು ಮತ್ತೆ ಫ್ರೆಂಡ್ಸ್, ಅವರಿಬ್ರು ಬಂದು ಒಂದು ಒಟ್ಟಿಗೆನೆ ಅವ್ರದ್ದು ಒಂದು ಸಂಬಂಧ ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗುತ್ತೆ. ಸಂಗೀತ 8ನೇ ಕ್ಲಾಸ್ ಆದ್ಮೇಲೆ ಅವಳು ಶಾಲೆಗೆ ಹೋಗಿಲ್ಲ. ಶಾಲೆನ